ಸೊ ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮಾಮ್ ಟು ಬಿ ಮಾಡ್ತಾ ಇದೀವಲ್ಲ, ನಾವು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿರೋ ಅದನ್ನು ಯೂಸ್ ಮಾಡಿ. ನಾವು ನಮ್ಮವರು ಕೊಟ್ಟ ಗಿಫ್ಟ್ ಇದು. ನನಗೆ ಫೌಂಡೇಶನ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಎಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡ್ತಿರ್ತೀರಾ. ಅಂದರೆ ನಾನು ಇವಾಗ ರಾಧನ್ಗೆ ಮೇಕಪ್ ಮಾಡಿರೋದಿರ್ಬೋದು, ಆಮೇಲೆ ನಾನು ರಾಧನ್ ಫಂಕ್ಷನಲ್ಲಿ ನಾನು ಮೇಕಪ್ ಆಗಿದ್ದಿರ್ಬೋದು, ಅದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಜನ ಮೆಸೇಜ್ ಮಾಡಿದ್ದು, ಒಂದ್ಸಲ ಮೇಕಪ್ ವ್ಲಾಗ್ ಮಾಡಿ, ನೀವು ಯಾವ ರೀತಿ ಮೇಕಪ್ ಮಾಡ್ಕೋತೀರ ಅದನ್ನು ವ್ಲಾಗ್ ಮಾಡಿ ಅಂತೇಳಿ. ಆ್ಯಂಡ್ ಆ ವ್ಲಾಗ್ನ ಆದಷ್ಟು ಬೇಗ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ನಾನು ಯಾರಿಗೆ ರಾಧನ್ಗೆ ಬ್ರೈಟ್ ಟು ಬಿ ಅಲ್ಲ, ವಾಟ್ ದಿಸ್ ಮಾಮ್ ಟು ಬಿ ಮಾಡ್ತಾ ಇದೀವಲ್ಲ. ಸೊ ಮಾಮ್ ಟು ಬಿ ಮಾಡ್ತಿದ್ದೆ, ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಮಾಮ್ ಟು ಬಿ ಮಾಡಿದಾಗ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ, ಅಂದರೆ ಡೀಟೇಲ್ಡಾಗಿ ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅಂತೇಳಿ ನಿಮಗೆ ಯಾವತ್ತಿನ ದಿನ ತೋರಿಸ್ತೀನಿ. ಆ್ಯಂಡ್ ನಾನಿವತ್ತು ಸಿಂಪಲಾಗಿ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಪಟ್ಟಂತ ಮೇಕಪ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಜಸ್ಟ್ ಒಂದು ಎಷ್ಟು ಸಿಂಪಲ್ ಅಂತ ಅಂದರೆ ತುಂಬಾ ಸಿಂಪಲ್. ಯೂಶ್ವಲಿ ನಾನು ಏನಾದರೂ ರೀಲ್ಸ್ ಮಾಡಬೇಕು ಅಂತಿದ್ದಾಗ, ಇಲ್ಲೇ ಏನಾದರೂ ಔಟಿಂಗ್ ಹೋಗಬೇಕು ಅಂತಿದ್ದಾಗ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು. ಏನಾದರೂ ಫಂಕ್ಷನ್ಸ್ ಇದ್ದಾಗ ಚೆನ್ನಾಗಿ ಕಾಣಿಸ್ಬೇಕು, ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ಮಾತ್ರ ನಾನು ಸ್ವಲ್ಪ ಜಾಸ್ತಿ ಫೌಂಡೇಶನ್ ಅದು ಇದೆಲ್ಲ ಯೂಸ್ ಮಾಡಿ ಮೇಕಪ್ ಮಾಡ್ಕೋತೀನಿ. ಲೈಕ್ ಕರೆಕ್ಟರು, ಕನ್ಸಿಲರು ಅದು ಇದು ಎಲ್ಲನೂ ಯೂಸ್ ಮಾಡಿ ಮೇಕಪ್ ಮಾಡ್ಕೋತೀನಿ. ಇಲ್ಲಾಂದರೆ ನಾನು ಸಿಂಪಲ್ ಮೇಕಪ್ನ ಹೇಗೆ ಮಾಡ್ಕೋತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ, ನೋಡಿರೋಂತೆ. ಅದಕ್ಕೂ ಮುಂಚೆ ನನ್ನ ಒಂದು ಏರ್ಸ್ನ ಇದು ಮಾಡ್ಕೋಬೇಕು. ನೆನ್ನೆ ನಾನು ಹೆಡ್ ವಾಶ್ ಮಾಡಿ ಏನೂ ಮಾಡ್ಕೊಂಡಿಲ್ಲ, ಡ್ರೈ ಕೂಡ ಮಾಡ್ಕೊಳ್ಳಿಲ್ಲ ಕೂದಲು. ಸೊ ಅದಕ್ಕೆ ಅದು ಹೆಂಗೆ ಬೇಕೋ ಹಂಗೆ ಕೂತ್ಕೊಂಡ್ಬಿಟ್ಟಿದೆ. ಸೊ ಯು ಕ್ಯಾನ್ ಸಿ ದಿಸ್ ನನ್ನ ಹೇರು. ಅವ್ವಾ, ತಲೆ ಕೂಡ ಬಾಚಿಲ್ಲ ಗೈಸ್. ನೆನ್ನೆ ನಾನು ಹೆಡ್ ವಾಶ್ ಮಾಡಿದವಳು ಹೆಂಗಿದೆಯೋ ಕೂದಲು ಹಂಗೆ ಇದೆ ನೋಡಿ. ನನ್ನ ಕೂದಲು ಈ ರೀತಿ ಇದೆ. ಸೊ ಈಗ ನಾನು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದೆ ನನ್ನ ಕೂದಲು. ಸೊ ಈಗ ನಾನು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಸೊ ಬನ್ನಿ ಈಗ ಲೆಟ್ಸ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ. ನಿಮ್ಮ ಮುಂದೆನೇ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ. ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಅನ್ನೋದು ತೋರಿಸ್ತೀನಿ, ನೋಡಿರಂತೆ. ಸೊ ಲೆಟ್ಸ್ ಗೋ. ಎಸ್ ಗಾಯ್ಸ್, ಈಗ ನಾನು ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ವೇವಿ ಇದೆ ಅಂತೇಳಿ. ನಾನು ಇದು ಏನು ಕೂಂಬಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಈ ರೀತಿ ಇದೆ ನನ್ನ ಹೇರ್ಸು. ಸೊ ಬನ್ನಿ ಇವಾಗ ನಾನು ಹೇಗೆ ಸ್ಟ್ರೈಟ್ನಿಂಗ್ ಮಾಡ್ತೀನಿ ತೋರಿಸ್ತೀನಿ. ಗಾಯ್ಸ್, ನಾನು ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಿರೋದು ಅಗ್ಯಾರೋ ಅವ್ರದ್ದು 2-in-1 ಏರ್ ಬ್ರಷ್. ಸೊ ಏರ್ ಸ್ಟ್ರೈಟ್ನರ್ ಬ್ರಷ್ ಇದು. ಸಲೂನ್ ಸ್ಟೈಲ್ ಏರ್ ಸ್ಟೈಲ್ನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಬನ್ನಿ ಈಗ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಒಳಗಡೆ ಒಂದು ಗ್ಲೌಸ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಅಗ್ಯಾರೋ ಅಂತೇಳಿ ಪ್ರಿಂಟ್ ಆಗಿದೆ. ಆ್ಯಂಡ್ ವಾರಂಟಿ ಕಾರ್ಡ್ ಕೂಡ ಇದೆ. ಜೊತೆಗೆ ನಿಮಗೆ ಯೂಸರ್ ಮ್ಯಾನ್ಯುವಲ್ ಕೂಡ ಇರುತ್ತೆ. ಇದನ್ನ ಎಷ್ಟು ಅಡ್ವಾನ್ಸ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಇದರಲ್ಲಿ ಈಟ್ ರೆಸಿಸ್ಟೆಂಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಫಾರ್ ಈಸಿ ಗ್ಲೈಡಿಂಗ್, ಡಿಟ್ಯಾಂಗ್ಲಿಂಗ್ ಅಂಡ್ ಸ್ಟ್ರೈಟ್ನಿಂಗ್. ಸೊ ನೋಡ್ತಿರಬಹುದು ಮೆಷಿನ್ ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ. ಅಂಡ್ ಇಲ್ಲಿ ಪವರ್ ಬಟನ್ ಇದೆ, ಹಾಗೆ ಪ್ಲಸ್ ಅಂಡ್ ಮೈನಸ್ ಬಟನ್ ಇದೆ ಫಾರ್ ಈಟ್ನ ಜಾಸ್ತಿ ಮಾಡ್ಕೊಳ್ಳೋಕೆ. ಅಂಡ್ ತುಂಬಾ ಉದ್ದನೆಯ ವೈರ್ ಇದೆ. ಸೊ ಇದರಿಂದ ನೀವು ಎಷ್ಟು ದೂರ ಇದ್ರೂ ಇದನ್ನ ಸ್ವಿಚ್ ಮಾಡ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ಬನ್ನಿ ಈಗ ನಾನು ಸ್ವಿಚ್ ಆನ್ ಮಾಡ್ತಿದ್ದೀನಿ, ಪವರ್ ಬಟನ್ ಪ್ರೆಸ್ ಮಾಡ್ತಿದ್ದೀನಿ. ಇದರಲ್ಲಿ 5 ಈಟ್ ಸೆಟ್ಟಿಂಗ್ಸ್ ಇದೆ. ಅಪ್ ಟು 210 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಡಿಫ್ರೆಂಟ್ ಟೈಪ್ಸ್ ಹೇರ್ಸ್ಗೂ ನೀವು ಯೂಸ್ ಮಾಡ್ಬೋದು. ಹಾಗೆ ಇದು ವಾಲ್ಯೂಮ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಬನ್ನಿ ಈಗ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ನಾನು ಬಿಸಿ ಆಗುತ್ತೆ ಅಂತೇಳಿ ನಾನು ಗ್ಲೌಸ್ ಹಾಕೊಂಡು ಇದನ್ನು ಯೂಸ್ ಮಾಡ್ತಿದ್ದೀನಿ. ಯೂಶ್ವಲಿ ಗ್ಲೌಸ್ ಕೊಟ್ಟಿರ್ತಾರೆ. ಸೊ ಅದರಿಂದ ನೀವು ಸ್ವಲ್ಪ ಈಟ್ನ ರೆಸಿಸ್ಟ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನಾನು ಈಗ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಒಂದೇ ಸ್ಟ್ರೆಚ್ಚಲ್ಲೇ ಆಗಿದೆ ಅಂತೇಳಿ, ಸಕ್ಕದಾಗಿದೆ. ಸೊ ಇಲ್ಲಿ ಎಷ್ಟು ವೇವಿ ಇದೆ ನೋಡಿ, ಇದನ್ನು ಕೂಡ ಮಾಡ್ಕೋತೀನಿ ನಾನು. ಇದರಲ್ಲಿ ಅಯೋನಿಕ್ ಟೆಕ್ನಾಲಜಿನ ಯೂಸ್ ಮಾಡಿರೋದ್ರಿಂದ ಫ್ರಿಜ್ ನ ಕಂಟ್ರೋಲ್ ಮಾಡುತ್ತೆ. ವಾವ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಬನ್ನಿ ಈಗ ನನ್ನ ಫೈನಲ್ ಲುಕ್ ನಿಮ್ಗೆ ತೋರಿಸ್ತೀನಿ. ವೇಟ್ ಬಂದು 409 ಗ್ರಾಮ್ಸ್ ಇದೆ. ಪವರ್ ಬಂದು 45 ವ್ಯಾಟ್ಸ್ ಇದೆ. ಹಾಗೆ ವೋಲ್ಟೇಜ್ ಬಂದು 220 to 240 ವೋಲ್ಟ್ ಪರ್ 50 ಹರ್ಟ್ಸ್. ಸೊ ನೋಡಿದ್ರಲ್ಲ ಗೈಸ್, ಸಲೂನ್ ಸ್ಟೈಲ್ ನಾನು ಮನೆಯಲ್ಲೇ ಮಾಡ್ಕೊಂಡೆ. ಸಖತ್ ಇಷ್ಟ ಆಯ್ತು ನನಗೆ. ಗೈಸ್ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು. ಅಗ್ಯಾರೋ ಅವ್ರದ್ದು ಏರ್ ಸ್ಟ್ರೈಟ್ನಿಂಗ್ ಬ್ರಷ್ ಅದು ಸಖತ್ತಾಗಿದೆ, ನನಗೆ ಸಖತ್ ಇಷ್ಟ ಆಯ್ತು. ಅಂಡ್ ಇದನ್ನ ನಾನು ಆಲ್ಮೋಸ್ಟ್ 2-3 ಟೈಮ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ರೆಗ್ಯುಲರ್ ಆಗಿ. ಬಿಕಾಸ್ ನಾನು ನಾರ್ಮಲ್ ಆಗಿ ಸ್ಟ್ರೈಟ್ನಿಂಗ್ ಮಿಷಿನ್ ಅಲ್ಲಿ ಮಾಡ್ಕೊಂಡ್ರೆ ಇಟ್ ಟೇಕ್ಸ್ ಟೈಮ್. ಆಮೇಲೆ ಹಿಡ್ಕೊಂಡು ಮಾಡಬೇಕು. ಇದೇನಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಬ್ರಷ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ಬೇಗ ಆಗ್ಬಿಡುತ್ತೆ. ಸೊ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಸ್ಟ್ರೈಟ್ನಿಂಗ್ ಆಗಿದೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ. ಅಂಡ್ ಈ ಪ್ರಾಡಕ್ಟ್ ನಿಮಗೂ ಲಿಂಕ್ ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ನೀವು ಕೂಡ
ಹೋಗಿ ಬೈ ಮಾಡಿ. ಸೊ ಈಗ ಸ್ಟ್ರೈಟ್ನಿಂಗ್ ಮುಗ್ದಿದೆ. ಸೊ ಈಗ ಪಟ್ ಅಂತ ಸಿಂಪಲ್ ಮೇಕಪ್ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ರೆಡಿಯಾಗಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಅಂತೇಳಿ ನೋಡಿ, ವೆಯ್ಟ್ ಮಾಡಿ. ಹೇ ಗಾಯ್ಸ್, ಸೊ ಎಸ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಾಗಿದೆ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಆಗಿದೆ ಸ್ಟ್ರೈಟ್ನಿಂಗು. ಸೊ ನೋಡಿದ್ರಲ್ಲ, ಆ ಪ್ರಾಡಕ್ಟ್ ನಿಮಗೂ ಬೇಕಿದ್ರೆ ಲಿಂಕ್ ಹಾಕಿದ್ದೀನಿ, ನೀವು ಕೂಡ ಬೈ ಮಾಡ್ಬೋದು. ಸೊ ಈಗ ನಾನು ಹೇಳಿದ್ನಲ್ಲ ಸಿಂಪಲ್ ಮೇಕಪ್ನ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ನಾರ್ಮಲಾಗಿ ರೀಲ್ಸ್ ಮಾಡೋದಕ್ಕೆ, ಇಲ್ಲದ್ರೆ ಇಲ್ಲೆಲ್ಲೋ ಆಚೆ ಹೋಗಿ ಬರೋದಕ್ಕೆ, ಏನಾದರೂ ಮೀಟ್ ಮಾಡಬೇಕು ಆ್ಯಂಡ್ ಇಲ್ಲೇ ಸುತ್ತಮುತ್ತ ಎಲ್ಲರೂ ಓಡಾಡಬೇಕು ಅಂದರೆ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು. ಏನಾದರೂ ಸ್ವಲ್ಪ ಆಚೆ ಹೋಗಬೇಕು ಅಂದರೆ ಏನಾದರೂ ಫಂಕ್ಷನ್ ಇದೆ, ಫಂಕ್ಷನಿಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಎಲ್ಲ ಥರನೂ ಮೇಕಪ್ ಪ್ರಾಡಕ್ಟ್ಸ್ನ ಹಾಕ್ಕೊಂಡು ಅಂತ ಇದ್ದರೆ ಮಾತ್ರ ನಾನು ಅದನ್ನು ಮೇಕಪ್ ಮಾಡ್ಕೋತೀನಿ. ಆ ರೀತಿ ಅಂದರೆ ನಾರ್ಮಲ್ ಮೇಕಪ್ ಮಾಡ್ಕೋತೀನಿ. ಸೊ ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಮೇಕಪ್ ಮಾಡೋಕ್ಕಿಂತ ಮುಂಚೆ ಐ ವಾಸ್ ವೇರಿಂಗ್ ಹೆಡ್ ಬ್ಯಾಂಡ್ ಹಾಕೋತಾ ಇದ್ದೀನಿ, ಯಾಕಂದರೆ ಇದು ಮೈ ಗಾಡ್ ಮೇಕಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ. ಓಕೆ, ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ನಾನು ತೋರಿಸ್ತೀನಿ, ಇವತ್ತು ನೋಡಿರಂತೆ. ಓಕೆ, ಇವಾಗ ಫಸ್ಟು ನಾನು ಮಾಯ್ಶ್ಚರೈಸರ್ ಹಚ್ಕೋತೀನಿ. ಆಲ್ರೆಡಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಕ್ಲೀನಾಗಿ ಮುಖ ತೊಳ್ಕೊಂಡಿದ್ದೀನಿ. ಈಗ ಮಾಯ್ಶ್ಚರೈಸರ್ ಹಚ್ಕೋತೀನಿ. ಸೊ ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಬಂದು ನ್ಯೂಟ್ರಿಡರ್ಮ್ ಅವರ ಮಾಯ್ಶ್ಚರೈಸರ್. ಸೊ ಈ ಮಾಯ್ಶ್ಚರೈಸರ್ ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಇದೇ ಮಾಯ್ಶ್ಚರೈಸರ್ನ ಹಾಕ್ಕೋತೀನಿ. ಆ್ಯಂಡ್ ನೀವು ರೆಗ್ಯುಲರಾಗಿ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ನನ್ನ ತಂಗಿ ಬಂದು ನೋಡ್ಕೊಂಡಾಯ್ತವ್ರೆ ಗೈಸ್. ಸೊ ಎಸ್, ಈಗ ಮಾಯ್ಶ್ಚರೈಸ್ ಮಾಡ್ಕೊಂಡಾಗಿದೆ. ಸೊ ನೋಡಿ, ನಮ್ಮವರು ಕೊಟ್ಟ ಗಿಫ್ಟ್ ಇದು ನನಗೆ ಫುಲ್ಲು ಜಾಸ್ತಿನೇ ಆಗಿಬಿಟ್ಟಿದೆ ಗೈಸ್. ಅದು ಹೆಂಗೆ ಹೋಗಿಸ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಕೂಡ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಹೋಗಲಿ ಅಂತ, ಬಟ್ ಹೋಗ್ತಾ ಇಲ್ಲ ಗೈಸ್. ಫುಲ್ ಬೇಜಾರಾಗ್ತಿದೆ ನನಗೆ ನನ್ನ ಸ್ಕಿನ್ ಮೇಲೆ. ಏನಿವೆ, ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ಮಾಯ್ಶ್ಚರೈಸರ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಸನ್ಸ್ಕ್ರೀನ್. ಸೊ ನಾನು ಪ್ಲಿಕ್ಸ್ ಅವರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಫೌಂಡೇಶನ್ ಬೇಸ್ ಸನ್ಸ್ಕ್ರೀನು, ಅಂದರೆ ನೀವು ಫೌಂಡೇಶನ್ ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಇದನ್ನೊಂದನ್ನು ಹಾಕೊಂಬಿಟ್ರೆ ನಿಮಗೆ ಫೌಂಡೇಶನ್ ಕಮ್ ಇದು ಸನ್ಸ್ಕ್ರೀನ್ ಆಗಿಬಿಡುತ್ತೆ. ಓಕೆ ನೋಡಿ, ಇದು ನೋಡೋಕೆ ವೈಟ್ ಕಲರ್ ಇದೆ, ಬಟ್ ನಾವು ಹಿಂಗೆ ನೋಡಿ ರಬ್ ಮಾಡಿದಾಗ ನೋಡಿ ಸನ್ಸ್ಕ್ರೀನ್ ಆಗುತ್ತೆ ನೋಡಿ, ಈ ಕಡೆಗೂ ಈ ಕಡೆಗೂ. ಸೊ ನನಗಿದು ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ ಆ್ಯಕ್ಚುಲಿ. ಇದನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ರಚ್ಚು ತೊಗೊಬಂದಿದ್ಲು ಇದನ್ನು. ಅವಳು ನನಗೆ ನೋಡೋಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಆ್ಯಂಡ್ ನಾನು ಕೂಡ ತೊಗೊಂಡೆ, ಯೂಸ್ ಮಾಡಿದೆ, ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಯಾಕಂದರೆ ಯೂಶ್ವಲಿ ಫೌಂಡೇಶನ್ನು ತುಂಬ ಆರ್ಶ್ ಇರುತ್ತೆ, ತುಂಬ ಅಂದರೆ ಹೆವೀ ಇರುತ್ತೆ ಫೌಂಡೇಶನು. ಸೊ ಇದನ್ನು ತೊಗೊಂಬಿಟ್ರೆ ಇದು ನಮಗೆ ಜಾಸ್ತಿ ಅಂತಲೂ ಅನಿಸಲ್ಲ, ಆ್ಯಂಡ್ ನಮ್ಗೆ ಸಾಕು. ನಮ್ಮ ಸ್ಕಿನ್ ಟೋನ್ಗೆ ಇದು ತುಂಬ, ಅಂದರೆ ನಮ್ಮ ಬ್ಯಾಂಗ್ಳೂರ್ ಸ್ಕಿನ್ ಟೋನ್ಗೆ, ಮೀಡಿಯಮ್ ಸ್ಕಿನ್ ಟೋನ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೇಮ್ ಫೌಂಡೇಶನ್ ಹಾಕೊಂಡಂಗೆ ಇರ್ತಿದೆ. ಸೊ ದಿಸ್ ಈಸ್ ಅವು ನೋಡಿ, ನಂದು ಇದನ್ನು ಕೂಡ ಸ್ವಲ್ಪ ಶೇಡ್ ಮಾಡ್ತು. ಆ್ಯಂಡ್ ಇದು ಸ್ವಲ್ಪ ನಂದು ಜಾಸ್ತಿ ಇರೋದ್ರಿಂದ ಆಗಲ್ಲ. ಆ್ಯಂಡ್ ನೆಕ್ಸ್ಟು ಐ ಗೋ ವಿತ್ ದ ಕಾಂಪ್ಯಾಕ್ಟ್. ನಾನು ಸೂಪರ್ ಸ್ಟೇ ಅವರ ಮೆಬ್ಲಿನ್ ಸೂಪರ್ ಸ್ಟೇ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೂ ಅಷ್ಟೇ, ಏನಂತಾರೆ ಫೌಂಡೇಶನ್ ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ಎಷ್ಟು ಹಾರ್ಡಿರುತ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ನೀವು ಒಂದೇ ಸಲ ಹಿಂಗೆ ಮಾಡಿಬಿಟ್ರೆ ಸಾಕು. ನೋಡಿ, ನನ್ನ ಸ್ಕಿನ್ ಟೋನೇ ಡಾರ್ಕ್ ಆಗಿಬಿಡ್ತು, ಅಂದರೆ ವೈಟ್ ಆಗಿಬಿಡ್ತು. ನೋಡಿ ನಂದು ಇದೆಲ್ಲ ತುಂಬಾ ಕಮ್ಮಿ ಆಯಿತು. ಸೊ ಇದನ್ನೇ ನಾನು ಹಚ್ಕೊಂಡ್ಬಿಡ್ತೀನಿ ಕ್ಲೀನಾಗಿ. ಆ್ಯಂಡ್ ಇದು ಎಷ್ಟು ಲಾಂಗ್ ಲಾಸ್ಟಿಂಗ್ ಇದೆ ಅಂತಂದರೆ ಇದ್ರ ಮೇಲೆ ಹಾಕಿದ್ದಾರೆ 30 hours ಅಂತೇಳಿ. ಸೊ ನಾವು ವಾಶ್ ಮಾಡೋವರೆಗೂ ಇದು ಹೋಗೋದೇ ಇಲ್ಲ. ನಾನು ಆಲ್ಮೋಸ್ಟ್ ನಾವು ಈ ಸಲ ಟ್ರಿಪ್ ಹೋಗಿದ್ವಲ್ಲ ಕೇರಳಗೆ, ನಾನು ರಘು ರಚ್ಚು ಅವರೆಲ್ಲ. ಸೊ ನಾನು ಇದನ್ನೇ ಯೂಸ್ ಮಾಡಿದ್ದು. ನಾನು ಒಂದು ಸಲ ಹಚ್ಬಿಟ್ರೆ ನೈಟ್ವರೆಗೂ ನಾವು ಇದೇ ಮೇಕಪ್ಪಲ್ಲೇ ಇರ್ತಿದ್ವಿ, ಒಂದು ಸ್ವಲ್ಪ ಕೂಡ ಹೋಗಿರಲಿಲ್ಲ. ಅಂದರೆ ಇಬ್ಬರು ಸೇಮ್ ಪ್ರಾಡಕ್ಟೇ ಯೂಸ್ ಮಾಡಿದ್ದು ಅವತ್ತು. ಅಂದರೆ ಅವಳ್ದ ಇದನ್ನು, ಅಂದರೆ ಅವಳ ಹತ್ರ ಇದ್ದಿದ್ದೇ ನಾನು ಯೂಸ್ ಮಾಡಿದ್ದು.
ಒಂದು ಸಲ ನಾವು ಹಚ್ಕೊಂಡಿದ್ದಷ್ಟೇ, ಫುಲ್ ನೈಟ್ವರೆಗೂ ನಾವು ಅದೇ ಮೇಕಪ್ಪಲ್ಲೇ ಇದ್ವಿ. ಫುಲ್ಲು ಲಾಂಗ್ ಲಾಸ್ಟಿಂಗ್ ಇದೆ ಇದು. ಎಸ್, ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ನಿಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನೀವು ಒಂದು ಸ್ವಲ್ಪ ಇದು ಮಾಡ್ಕೋಬೋದು. ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆಯಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನಾನು ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ, ಅಂದರೆ ಡ್ಯಾಬ್ ಮಾಡಿಕೊಂಡು. ಇದು ಯಾವ ರೇಂಜಿಗೆ ಏನಕ್ಕೆ ಇದು ಬೆಳ್ಳಗೆ ಅನಿಸುತ್ತೆ ಅಂದರೆ, ಅಂದರೆ ಫೌಂಡೇಶನ್ ಇದು ಎರಡೂ ಯಾವ ರೇಂಜಿಗೆ ಫೌಂಡೇಶನ್ ಬೇಸ್ ಅಂದರೆ, ನನ್ನ ಕೈ ನೋಡ್ಬೋದು. ನೋಡಿ ಯಾವ ರೇಂಜಿಗೆ ಫೌಂಡೇಶನ್ ಆಗಿದೆ ನನ್ನ ಕೈ. ಸಿ ನೋಡಿ, ಇವಾಗ ಸ್ವಲ್ಪ ಡಲ್ ಆಯಿತು. ನೀವು ಯಾವಾಗಲೂ ಅಷ್ಟೇ ಮೇಕಪ್ ಮಾಡ್ಕೊಂಡಾಗ ನಿಮ್ಗೇನಾದರೂ ತುಂಬ ಹೆವಿ ಅನಿಸ್ಬಿಡ್ತು ಅಂದರೆ ಕೈಯಲ್ಲೇ ಚೆನ್ನಾಗಿ ನೀವು ಈ ಥರ ಹಿಂಗೆ ಡ್ಯಾಬ್ 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 ಮಾಡ್ಕೊಂಬಿಟ್ರೆ ಸಾಕು, ಅದು ತುಂಬ ಚೆನ್ನಾಗಿ ಇದಾಗುತ್ತೆ. ಸೊ ಎಸ್, ಈಗ ಕಾಂಪ್ಯಾಕ್ಟ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಬ್ಲಷರು, ಐಲೈಟರು ಮತ್ತು ಕಾಂಟೋರ್. ನಾನು ಕಾಂಟೋರ್ ಏನು ಅಷ್ಟಾಗಿ ಯೂಸ್ ಮಾಡಲ್ಲ, ಬ್ಲಷರ್ ಮತ್ತು ಐಲೈಟರ್ನ ಯೂಸ್ ಮಾಡ್ತೀನಿ. ಫೌಂಡೇಶನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕೋತಾರೆ, ನಾನು ಹಿಂಗೆ ಅಪ್ ಮಾಡ್ಕೋತೀನಿ. ಸೊ ಈ ಅಪ್ ಮಾಡಿಕೊಂಡ್ರೆ ನಮ್ಮ ಫೇಸು ಅಷ್ಟಾಗಿ ರೌಂಡ್ ಕಾಣಲ್ಲ, ಸ್ವಲ್ಪ ಉದ್ದಕ್ಕೆ ಕಾಣುತ್ತೆ. ನಾವೇನಾದ್ರು ಕರೆಕ್ಟಾಗಿ ಇಲ್ಲಿ ಇಷ್ಟು ಮಾತ್ರ ಹಾಕೊಂಬಿಟ್ರೆ ನಾವು ಸ್ವಲ್ಪ ಡುಮ್ಮಕ್ಕೆ ಕಾಣಿಸ್ತೀವಿ. ಈಗ ಬ್ಲಷರ್ ಹಾಕ್ಕೊಳ್ಳೋದೇ ಒಂದಿದು. ಸೊ ನೆಕ್ಸ್ಟು ಇದೇ ಬ್ರಷಲ್ಲೇ ನಾನು ಹೈಲೈಟರ್ ಹಾಕೋತೀನಿ. ನೋಡಿ ಚೆನ್ನಾಗಿ ಹೈಲೈಟ್ ಕಾಣಿಸ್ತದೆ ಹೈಲೈಟರ್. ನನಗೆ ನಾನು ಮೇಕಪ್ ಮಾಡ್ಕೊಂಡಾಗ ನಂಗೆ ಸ್ವಲ್ಪ ಏನಂತಾರೆ ಇದು ಅಂಡರ್ ಐ ಇದು ಸ್ವಲ್ಪ ಬ್ಲ್ಯಾಕಿಶ್ ಇದ್ರೇ ಇಷ್ಟ. ಯಾಕಂದರೆ ಇಲ್ಲಾಂದರೆ ನಾನೇ ಅಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅಷ್ಟಾಗಿ ನಾನು ಅಂಡರ್ದು ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಅಷ್ಟೇ ಗೈಸ್, ಆಗಿದೆ. ಬಟ್ಸ್ ಎಲ್ಲ ಫುಲ್ ಮಿಕ್ಸ್ ಆಗಿಬಿಟ್ಟಿದೆ. ಅಂದರೆ ನಾನು ಮೊನ್ನೆ ಫಂಕ್ಷನಲ್ಲಿ ರಾಧಂದು ಇದನ್ನೆಲ್ಲ ಮಾಡಿದ್ನಲ್ಲ, ಸೊ ಅದಕ್ಕೆ ಮೇಕಪ್ ಪ್ರಾಡಕ್ಟ್ ಎಲ್ಲ ಫುಲ್ಲು ಇದಾಗಿಬಿಟ್ಟಿದೆ. ಸೊ ಈಗ ನಾನು ಸ್ವಲ್ಪ ಐಬ್ರೋಸ್ ಟಚಪ್ ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋಸ್ನ ಯಾವತ್ತೂ ಅಷ್ಟೇ ನೀವು ಹಿಂದೆ ಸ್ವಲ್ಪ ಅಂದರೆ ಈ ಪಾರ್ಟಲ್ಲಿ ಸ್ವಲ್ಪ ಡಾರ್ಕೇ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಅಂತ ತೊಂದರೆ ಇಲ್ಲ. ಆದರೆ ಯಾವತ್ತೂ ಅಷ್ಟೇ ಫ್ರಂಟ್ ಈ ಪಾರ್ಟಲ್ಲಿ ಜಾಸ್ತಿ ಡಾರ್ಕ್ ಮಾಡ್ಕೋಬೇಡಿ. ಅದೊಂಥರ ಯಾವುದೋ ಈ ಆರ್ಟಿಸ್ಟ್ಗಳು ಅಂದರೆ ಡ್ರಾಮಾ ಆರ್ಟಿಸ್ಟಲ್ಲಿ ಸ್ವಲ್ಪ ಡಾರ್ಕಾಗಿ ಹಾಕೋತಾರೆ ಗೊತ್ತಾ ಐಬ್ರೋಸು, ಸ್ವಲ್ಪ ಆ ರೀತಿ ಕಾಣಿಸ್ಬಿಡುತ್ತೆ. ಸೊ ಯಾವತ್ತೂ ಅಷ್ಟೇ ಈ ಪಾರ್ಟಲ್ಲಿ ನೀವು ಜಾಸ್ತಿ ಡಾರ್ಕ್ ಮಾಡ್ಕೋಬಾರ್ದು, ಲೈಟಾಗಿರಬೇಕು. ಸೊ ಇಷ್ಟೇ ಗೈಸ್. ಸೊ ನೆಕ್ಸ್ಟು ಐ ಗೋ ವಿತ್ ದ ಮಸ್ಕಾರ. ನಂದಂತೂ ಇದು ಏನದು ಇದು ಕಾಣಿಸೋದೇ ಇಲ್ಲ. ಅಟ್ಲೀಸ್ಟ್ ಒಂಚೂರು ಮಸ್ಕಾರ ಹಾಕಿದ್ರೆ ಐತಪ್ಪ ಹೇಳಿದ ಒಂಚೂರು ಉಬ್ಬು ಅನ್ಬೋದು, ಇಲ್ಲಾಂದರೆ ಕಾಣೋದೇ ಇಲ್ಲ ಗೈಸ್ ನಂದು. ನೋಡಿ ಇಲ್ಲ ಆಗ್ಬಿಡ್ತು. ಏಯ್ ಯಾಕೆ ಜನರೇ. ಆ್ಯಂಡ್ ನೆಕ್ಸ್ಟು ನಾನು ಫೌಂಡೇಶನ್ನು ಕರೆಕ್ಟರು ಎಲ್ಲನೂ ಯೂಸ್ ಮಾಡಿ ನಾನು ಯಾವ ರೀತಿ ಮೇಕಪ್ ಮಾಡ್ಕೋತೀನಿ ಅಂತ ನಾನು ರಾಧಂಗೆ ಮಾಡ್ತೀನಿ. ಆವತ್ತಿನ ದಿನ ನಾನು ತೋರಿಸ್ತೀನಿ ಗೈಸ್. ಸೊ ನನ್ನ ಕಂಪ್ಲೀಟ್ ಮೇಕಪ್ ನಾನು ಮಾಡಿಕೊಂಡ್ರೆ ಯಾವ ರೀತಿ ಮಾಡ್ಕೋತೀನಿ ಅಂತ. ಸೊ ನನಗೆ ಮಾಡಿಕೊಂಡು ತೋರಿಸ್ಬೋದು, ಬಟ್ ನನಗೆ ಬೇಡ, ಅವಳಿಗೆ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಐಲೈನರ್ನ ಯೂಸ್ ಮಾಡ್ತಾಯಿಲ್ಲ, ಸೊ ನಾನು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಕಾಜಲ್ ನೆಕ್ಸ್ಟ್ ಅದು ಫೇಸಸ್ ಕನ್ನಡ ಅವ್ರದ್ದು. ಈ ಶೇಡ್ ಬಂದ್ಬಿಟ್ಟು ನ್ಯೂಡ್ ಶೇಡು ನೋಡ್ಬೋದು ನೀವು. ನೋಡಿ ನಾನು ಹಚ್ಚಿ ತೋರಿಸ್ತೀನಿ.
ಏನು ಹಿಂಗಿದೆ ನನಗೆ ಏನಪ್ಪ ಹಿಂಗಿದೆ ಅಂತ ಅನಿಸುತ್ತೆ. ಬಟ್ ಈಗ ನಾನು ಸ್ವಲ್ಪ ಚೇಂಜಸ್ ಮಾಡಿ ತೋರಿಸ್ತೀನಿ ತಾಳಿ ಯಾವ ರೀತಿ ಕಾಣಿಸುತ್ತೆ ಅಂತ. ಓಕೆ, ಡ್ರೈ ಆಗಿದೆ. ಈಗ ಇದಕ್ಕೆ ಲೈನರ್ ಹಾಕೋತಾ ಇದ್ದೀನಿ ನಾನು. So guys, ದಿಸ್ ಈಸ್ ಮೈ ಫೈನಲ್ ಲುಕ್. ಲಾಸ್ಟು ನಾನು ಫೇಸಸ್ ಕನ್ನಡ ಅವ್ರದ್ದು ಮೇಕಪ್ ಫಿಕ್ಸರ್ನ ಹಾಕೋತಾ ಇದ್ದೀನಿ. ನಾನು ಏನೇ ಮೇಕಪ್ ಮಾಡಿಕೊಂಡ್ರು ಮೇಕಪ್ ಫಿಕ್ಸರ್ನ ಲಾಸ್ಟಿಗೆ ಹಾಕೋತೀನಿ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಆ್ಯಂಡ್ ಗೈಸ್, ಮೇಕಪ್ ಫಿಕ್ಸರ್ನ ಹಾಕೊಂಡ್ರೆ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಒಂದು ಶೈನಿ ಲುಕ್ ಇದೆಯಲ್ಲ, ಈ ಶೈನಿ ಲುಕ್ಕು ಹಂಗೆ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್. ಈ ರೀತಿ ಇದ್ದೀನಿ. ಈಗ ನಾನು ರೆಡಿ ಆಗ್ತೀನಿ. ಒಂದು ಸ್ಯಾರಿ ಬಂದಿದೆ, ಕೊಲಾಬ್ರೇಟ್ ಮಾಡಬೇಕು. ಆ ಸ್ಯಾರಿ ಹಾಕೊಂಡು ರೆಡಿ ಆಗ್ತೀನಿ. ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ಓಕೆ, ಸೊ ಗೈಸ್ ನೋಡಿ ಗೈಸ್, ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಚಲ್ಲಾಪಿಲ್ಲಿ ಆಗಿಬಿಟ್ಟಿದೆ ಎರಡೆರಡು ಬ್ಯಾಗಲ್ಲೂ. ಸೊ ಈಗ ಅದನ್ನು ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಯು ಕ್ಯಾನ್ ಸಿ ಮೈ ಮೇಕಪ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ತುಂಬ ಜಾಸ್ತಿನೂ ಅನಿಸ್ತಾ ಇಲ್ಲ, ತುಂಬ ಕ್ಯೂಟಾಗಿ ಕಾಣಿಸ್ತದೆ. ಈಗ ಪಟ್ ಅಂತ ರೆಡಿಯಾಗಿ ನಿಮಗೆ ಸಿಗ್ತೀನಿ. ಓಕೆ, ದೇಕೋನೋ ಗಾಯ್ಸ್, ದೇಕೋನಾ ಗಾಯ್ಸ್. ನೋಡಿ ಎಷ್ಟು ಉದ್ದ ಜಡೆ ಬಂದಿದೆ ಗಾಯ್ಸ್. ನನಗೆ ಕೂದಲು ತುಂಬ ಶಾರ್ಟ್ ಆಗಿಬಿಟ್ಟಿದೆ, ಈ ಔಟ್ಫಿಟ್ಗೆ ಸೂಟ್ ಆಗಲ್ಲ, ಅದಕ್ಕೆ ಜಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ನನ್ನ ಮೇಕಪ್ ಈ ರೀತಿ ಕಾಣಿಸ್ತಿದೆ. ಸೊ ನಿಮಗೆ ಏನು ಫಿಲ್ಟರ್ ಏನೂ ಹಾಕಿಲ್ಲ. ಸೊ ಈ ರೀತಿ ಇದೆ. ಸೊ ನನ್ನ ರೀಲ್ಸ್ ಮೇಕಪ್ಪು ಇಲ್ಲದೆಲ್ಲರೂ ಪಟ್ ಅಂತ ಆಚೆ ಹೋಗ್ತೀನಿ ಅಂದರೆ ಇದೇ ಮೇಕಪ್ಪೇ ಮಾಡ್ಕೊಳ್ಳೋದು. ಆ್ಯಂಡ್ ಈ ಸೀರೆ ಕೊಲಾಬ್ರೇಷನ್ಗೆ ಬಂದಿತ್ತು, ಸೊ ಅದಕ್ಕೋಸ್ಕರ ಕೊಲಾಬ್ರೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಸ್ವಲ್ಪ ಏನಂತಾರೆ ಪ್ರೊಫೆಷ್ನಲ್ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡುವಂಥ ಮೇಕಪ್ನ ನೀವು ನೋಡಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ಅದನ್ನು ಮಾಡ್ತೀನಿ. ಈ ಮೇಕಪ್ ಇಷ್ಟ ಆದಲ್ಲಿ ರೇಟ್ ಔಟ್ ಆಫ್ 10 ನಿಮ್ಗೇನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ. ಇಟ್ಸ್ ಓಕೆ, ನಿಮ್ಗೆ ಇಷ್ಟ ಆದರೂ ಓಕೆ, ಇಷ್ಟ ಆಗಿಲ್ಲ ಅಂದರೂ ಓಕೆ, ಅದನ್ನು ಕಮೆಂಟ್ ಮಾಡಿ. ಸೊ ದಟ್ಸ್ ಆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.